ಹಣ ಹಣ ಬೇಕು ಅಂತ ಯಾರು ಹೇಳಲ್ಲಪ್ಪ. ಅದೊಂದು ಗಾದೆ ಇದೆಯಲ್ಲ, ಹಣ ಅಂದ್ರೆ ಗಾದೆನೆ. ಹಾಗಾಗಿ ಹಣ ಬೇಡ, ನಮ್ಗೆ ಸೌಲಭ್ಯ ಬೇಡ ಅಂತ ಹೇಳೋರು ಯಾರು ಇಲ್ಲ. ಎಲ್ರಿಗೂ ಬೇಕು 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 ಅಂತಾನೆ ಇದೆ. ಆದ್ರೆ ಯಾವುದು ಹಣ ಯಾವುದು ಸಂಪತ್ತು ಅನ್ನೋದು ನಮಗ್ ಸರಿಯಾಗಿ ಗೊತ್ತಿಲ್ಲ. ನಾವೇನ್ ಮಾಡ್ಕೊಂಡಿದೀವಿ, ನನಗೆ ಹಣ ಬೇಕು ಅಂತ ಏನ್ ಮಾಡ್ತೀವಿ, ಯಾರು ತೊಂದರೆ ಆದ್ರೂ ಪರವಾಗಿಲ್ಲ, ಎಲ್ಲಿ ಹಿಂಸೆ ಆದ್ರೂ ಪರವಾಗಿಲ್ಲ, ಅನ್ಯಾಯದ ದಾರಿಯಲ್ಲಿ ಹೋದ್ರೂ ಪರವಾಗಿಲ್ಲ, ಲಂಚ ತಗೊಂಡ್ರು ಪರವಾಗಿಲ್ಲ, ಭ್ರಷ್ಟಾಚಾರ ಮಾಡಿದ್ರು ಪರವಾಗಿಲ್ಲ, ನಂಗೆ ಏನ್ ಬೇಕು, ಹಣ ಬೇಕು. ಹಣಕ್ಕೋಸ್ಕರ ಅಣ್ಣ ತಮ್ಮದ್ರ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ. ದುಡಿಬೇಕು ಅಂತ ಹೇಳಿ ಹೆಂಡತಿ ಮಕ್ಳ ಜೊತೆ ಅಥವಾ ಗಂಡ ಮಕ್ಳ ಜೊತೆ ಸಮಯನೇ ಕಳೆದು 24 ಗಂಟೆ ದುಡಿತಾ ಇದ್ರು ಪರವಾಗಿಲ್ಲ. ಆದ್ರೆ ನಂಗೇನ್ ಬೇಕು, ಹಣ ಬೇಕು ಅನ್ನೋಂತಹ ಮನಸ್ಥಿತಿ ನಮಗಿದೆ. ಯಾಕೆ ಅಂತಂದ್ರೆ ಸಂಪತ್ತು ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲ. ನಿಜವಾಗ್ಲೂ ಸಂಪತ್ತು ಎಲ್ಲಿದೆ, ಯಾವುದು ಸಂಪತ್ತು, ನಾವ್ ಯಾವ್ದನ್ನ ಗಳಿಸ್ಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಅದನ್ನ ವೇದ ಮಾತ್ರ ನಮ್ಗೆ ತೋರಿಸ್ಕೊಡ್ತಾ ಇದೆ. ಪರಿಚಿನ್ ಮರ್ತಃ ದ್ರವಿಡಂ ಮಮನ್ಯಾತ್ ಋತಸ್ಯ ಪಥ ನಮಸಾ ವಿವಾಸೇತ್ ಅಂತ ಹೇಳಿ ಅಮೂಲ್ಯ. ಅಂದ್ರೆ ಪರಿಚಿತ್ ಅಂದ್ರೆ ಸುತ್ತಲೂ ಅಂತ ಅರ್ಥ. ದ್ರವಿಡಂ ಮಮನ್ಯಾತ್, ದ್ರವಿಡ ಅಂತಂದ್ರೆ ಏನು, ಸಂಪತ್ತು ಅಂತ ಅರ್ಥ. ಸಂಪತ್ತು ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ರೆ ಪರಿಚಿತ್, ನೀನ್ ಒಂದ್ಸತಿ ಕಣ್ಬಿಟ್ಟು ನೋಡು, ನಿನ್ ಸುತ್ತಲೂ ಇದೆ. ನೀನ್ ಅದನ್ನ ಬಾಚಿ ಅಯ್ಯೋ ನಾಳೆ ನಿಲ್ದೇ ಇದ್ರೆ ಅಂತ ತಂದು ಹಾಕೋಬೇಕಾಗಿಲ್ಲ. ಅಯ್ಯೋ ನನ್ನ ಅಕೌಂಟ್ ಅಲ್ಲಿ ಇಷ್ಟೇ ಇದೆ, ಇನ್ನೂ ಬಾಚಿಟ್ಕೋಣ, ನನಗ್ ಸಾಕು, ನನ್ ಮಕ್ಳಿಗೆ ಬೇಕಲ್ಲ ಇರ್ಲಿ, ನನ್ನ ಮೊಮ್ಮಕ್ಳಿಗೆ ಬೇಕಲ್ಲ ಇರ್ಲಿ, ಅಯ್ಯೋ 2 ಸೈಟ್ ಇದೆ 4 ಸೈಟ್ ಇರ್ಲಿ, ನೀನೇನ್ ಬಾಚಿಟ್ಕೋಬೇಕಾಗಿಲ್ಲ ಅಂತ ಆತುರತೆ ಬೇಡ. ಯಾಕೆ ಅಂತಂದ್ರೆ ಸಂಪತ್ತು ನೀನ್ ಕಣ್ಬಿಟ್ಟು ನೋಡಿದ್ರೆ ನಿನ್ ಸುತ್ತಲೂ ಕಾಣಿಸುತ್ತೆ. ಒಂದು ಆರೋಗ್ಯಕರವಾದಂತಹ ಶರೀರ, ನಾನು ಇವತ್ತು ಚೆನ್ನಾಗಿದ್ದೀನಿ, ನನ್ಗೇನೋ ತೊಂದರೆ ಇಲ್ಲ, ನಾನು ಬೆಳಗ್ಗೆ ಸುಖವಾಗಿ ಎದ್ದಿದ್ದೀನಿ, ಇದೊಂದು ಸಂಪತ್ತು ಹೌದು? ಖಂಡಿತ ಸಂಪತ್ತು. ನಾನು ಬೆಳಗ್ಗೆ 7 ವರ್ಷಕ್ಕೆ ನನಗೆ ಏನೋ ಒಂದು ಹಿಂಸೆನೋ ಏನೋ ಒಂದು ಕಾಯಿಲೆನೋ ಆಸ್ಪತ್ರೆನೋ ನೋಡೋ ಹಾಗಿದ್ದಿದ್ರೆ ಅವಾಗ ನನ್ನ ಸ್ಥಿತಿ ಹೇಗಿರ್ತಿತ್ತು? ಇವತ್ತು ನಾನು ಚೆನ್ನಾಗಿ ಎದ್ದಿದ್ದೀನಿ ಅಂದ್ರೆ ಇದು ನನ್ನ ಸಂಪತ್ತು ಹೌದು? ಸಂಪತ್ತು. ನನಗೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಇದೆ, ನನ್ಗೆ ಇವಾಗ ಸಫೋಕೇಟ್ ಆಗ್ತಾ ಇಲ್ಲ, ಆಕ್ಸಿಜನ್ ಇಲ್ಲ, ಅಯ್ಯೋ ನನ್ಗೆ ಉಸಿರಾಡಕ್ ಆಗ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ನಮ್ಗೆ ಯಾರಿಗೂ ಇವತ್ತಿಲ್ಲ. ಇದು ಸಂಪತ್ತು ಹೌದು ಅನ್ಬೋದು? ಸಂಪತ್ತು. ನನಗೆ ಬಾಯಾರಿಕೆ ಆದ್ರೆ ಕುಡಿಯೋದಕ್ಕೆ ನನಗೆ ಶುದ್ಧವಾದ ನೀರು ಅವೈಲಬಲ್ ಇದೆ, ಸಿಗತ್ತೆ ನನಗೆ, ಇದು ಸಂಪತ್ತು ಹೌದು ಅನ್ಬೋದು? ಹೌದು. ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಅಥವಾ ನಮ್ಮ ತಂದೆ ತಾಯಿನೋ ನಮ್ಮ ಸಂಬಂಧಿಕರು ಯಾರೋ ಇದ್ದಾರೆ, ಹೇಗಿದ್ದೀರಾ ಅಂತ ಕೇಳ್ತಾರೆ, ನಮ್ಗೆ ಏನ್ ಬೇಕು ಅಂತ ನೋಡ್ತಾರೆ, ಇದೊಂದು ಸಂಪತ್ತು ಹೌದು ಅನ್ಬೋದು? ನಾವ್ ಎಷ್ಟು ಜನ ಇದನ್ನ ಅನುಭವಿಸಿದೀವಿ? ನಮ್ಮ ಅಣ್ಣ ತಮ್ಮದ್ರ ಜೊತೆ ನಾವು ಚೆನ್ನಾಗಿದ್ದಾಗ ಆ ಬಾಂಧವ್ಯ ಅನ್ನೋದೊಂದು ಸಂಪತ್ತಲ್ವಾ? ಅದಕ್ಕಿಂತ ಹೆಚ್ಚು 1 4 ಪಟ್ಟು ಜಾಸ್ತಿ ಆಗಕ್ ಸಾಧ್ಯನಾ? ಸಾಧ್ಯ ಇಲ್ಲ. ನಮ್ಮ ಭ್ರಮೆ ಅಷ್ಟೇ. ನಾವ್ ಅನ್ಕೊಂಡೆಲ್ಲ ದುಡ್ಡೆಲ್ಲ ಬಾಚ್ಕೊಳ್ತೀವಿ, ದುಡ್ಡು ಬಾಚ್ಕೊಳ್ಳೋವಾಗ ನಮಗೆ ಯಾವ್ದನ್ನು ಗಮನಿಸಲ್ಲ, ಈ ಯಾವ ಸಂಪತ್ತನ್ನು ನಾವು ನೋಡಿರಲ್ಲ. ನಮ್ ಪುಟ್ಟ ಮಗು ಯಾವಾಗ ದೊಡ್ಡದಾಯ್ತಂತಾನೆ ನಮಗ್ ಗೊತ್ತಾಗ್ಲಿಲ್ಲ, ಅದ್ರ ಆಟ ಪಾಠ ನೋಡುವಂತ ಸಂತೋಷ ಇದೆಯಲ್ಲ, ಇದೊಂದು ಸಂಪತ್ತಲ್ವಾ? ಅದೊಂದು ಸಂಪತ್ತೆ. ನಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಮಯ ಕಳೆಯೋದು, ನಮ್ಮ ಬಂಧು ಬಾಂಧವರ ಜೊತೆ ಸಮಯ ಕಳೆಯೋದು ಎಲ್ಲವೂ ಸಂಪತ್ತೆ. ಪ್ರಕೃತಿಯಲ್ಲಿರುವಂತದ್ದು ಎಲ್ಲವೂ ಸಂಪತ್ತೆ. ಆದ್ರೆ ನಾವೇನ್ ಅನ್ಕೊಂಡಿದೀವಿ, ಯಾವ್ದು ಸಂಪತ್ತಲ್ಲ, ನನ್ನ ಅಕೌಂಟ್ ಅಲ್ಲಿ ಏನ್ ದುಡ್ಡು ಜಾಸ್ತಿ ಆಗ್ತಿದೆ ಅಥವಾ ನಾನೇನ್ ಒಡವೆ ಹಾಕೊಳ್ತೀನಿ ಅಥವಾ ನನ್ನ ಹತ್ರ ಎಷ್ಟು ಮನೆ ಇದೆ ಇದು ಮಾತ್ರ ಸಂಪತ್ತು ಅನ್ಕೊಂಡು ಆರೋಗ್ಯ ಬಲಿ ಕೊಟ್ಟಿದೀವಿ, ಪ್ರಕೃತಿ ಸಂಪತ್ತನ್ನ ಬಲಿ ಕೊಟ್ಟಿದೀವಿ, ಸಂಬಂಧಗಳನ್ನ ಬಲಿ ಕೊಟ್ಟಿದೀವಿ. ಆದ್ರೆ ನಾನೇನೋ ಗಳಿಸಿದೀನಿ ಅಂತ ನಾನು ಅನ್ಕೊಳ್ಳೋ ಹೊತ್ತಿಗೆ ನಾನು ಏನೇನ್ ಗಳಿಸಿದ್ದೋ ಅದೆಲ್ಲ ಎಲ್ಲಿ ಖಾಲಿ ಆಗುತ್ತೆ ಅಂದ್ರೆ ಒಂದು ಆಸ್ಪತ್ರೆಗೆ ಇಲ್ಲ ಲಾಯರ್ ಕೋರ್ಟ್ಗೆ ಖಾಲಿ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ಗಳಿಸಿದ ಸಂಪತ್ತು ಆ ತರ ಇದೆಯಲ್ಲ, ನಾನು ಗಳಿಸಿದ ದಾರಿ ಸರಿ ಇಲ್ವಲ್ಲ. ಅದಕ್ಕೆ ವೇದ ಹೇಳ್ತಾ ಇದೆ, ಒಂದು ಕಣ್ಬಿಟ್ಟು ನೋಡು, ಯಾವ್ದು ಒಂದು ಮಾತ್ರ ಸಂಪತ್ತಲ್ಲ, ಸುತ್ತಲೂ ಸಂಪತ್ತಿದೆ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಅನುಭವಿಸು, ನಿನ್ನ ಪಾಲಿಗೆ ನೀನು ಅನುಭವಿಸು, ಹೋಗು, ಉಳಿದಿದ್ ಯಾಕೆ ಯೋಚನೆ ನಿನ್ಗೆ? ಅದನ್ನ ಹೇಗೆ ಗಳಿಸ್ಬೇಕು ಅಂದ್ರೆ ಋತಸ್ಯ ಪಥ, ಸತ್ಯದ ದಾರಿಯಲ್ಲಿ ಗಳಿಸು, ಪ್ರಾಮಾಣಿಕವಾಗಿ ಗಳಿಸು, ನಿನ್ನ ಪರಿಶ್ರಮದಿಂದ ಗಳಿಸು, ಅವಾಗ ಅದು ನಿನಗೆ ದಕ್ಕತ್ತೆ. ಯಾವಾಗ ನಾನು ನನ್ನ ಪರಿಶ್ರಮದಿಂದ ಗಳಿಸಲ್ಲ ಅವಾಗ ಅದು ನಿನಗೆ ದಕ್ಕಲ್ಲ, ಹೋಯ್ತು, ಆಸ್ಪತ್ರೆಗೋ ಕೋರ್ಟ್ಗೋ ಇಲ್ಲಿಗೋ ಹೋಯ್ತು, ಅದು ಖಾಲಿ ಆಯ್ತು. ಹಾಗಾಗಿ ಅಲ್ಲಿಂದ ತಗೋಬೇಡ. ಮತ್ತೆ ಹೇಗೆ ಗಳಿಸ್ಬೇಕು? ನಮಸ, ವಿನಯದಿಂದ ಗಳಿಸು. ನಾನು ಹೇಗೆ ಇದು ನನ್ನ ಪಾಲು ನನ್ನ ಹಕ್ಕು ಹಾಗಲ್ಲ, ನೀನ್ ಹೇಗ್ ತಗೋಬೇಕು? ಈ ಇಷ್ಟೆಲ್ಲ ವ್ಯವಸ್ಥೆನ ಭಗವಂತ ನನಗೆ ಮಾಡ್ಕೊಟ್ಟಿದ್ದಾನೆ, ನನ್ನ ಪಾಲಿನ ನಾನು ತಗೊಂಡು ಬದುಕ್ತಿದ್ದೀನಪ್ಪ, ಭಗವಂತ ಇಷ್ಟು ಕೊಟ್ಟಿದ್ಯಲ್ಲ ಧನ್ಯವಾದ. ಈ ರೀತಿಯ ಒಂದು ಮನಸ್ಥಿತಿಯಿಂದ ನೀನು ಅದನ್ನ ಗಳಿಸು, ಅವಾಗ ನೀನು ನಿರಾಳವಾಗಿ ಚೆನ್ನಾಗಿರ್ತೀಯ ಅಂತ. ಇದು ಧರ್ಮ ಅಲ್ವಾ? ಇದು ಯಾವತ್ತಿಗೂ ಪ್ರಸ್ತುತ, ಎಲ್ಲ ಕಾಲಕ್ಕೂ ಪ್ರಸ್ತುತ. ಧರ್ಮ ನಮ್ಮ ಸನಾತನ ಧರ್ಮ, ಅಯ್ಯೋ ಅದು ಯಾವುದೋ ಕಾಲಕ್ಕೂ ಪ್ರಸ್ತುತ ಅಲ್ಲ ಅಂತ ಹೇಳೋರಿಗೆ ಧರ್ಮ ಏನು ಅಂತ ಮೊದಲು ಗೊತ್ತಿಲ್ಲ. ಧರ್ಮ ಏನು ಅಂತ ಗೊತ್ತಿದ್ರೆ ಧರ್ಮ ಪ್ರಸ್ತುತ
ನಾವೇನ್ ಅನ್ಕೊಂಡಿದೀವಿ, ನಮ್ಮ ನಂಬಿಕೆಗಳನ್ನ ಧರ್ಮ ಅಂತ ಅನ್ಕೊಂಡಿದ್ರಿಂದ ಇರ್ಬೋದು. ನಂಬಿಕೆಗಳೇನಾಗುತ್ತೆ, ಇವತ್ತಿರತ್ತೆ, ಕಾಲಕ್ಕೆ ತಕ್ಕಾಗಿರುತ್ತೆ, ನಾಳೆ ಬದಲಾಗುತ್ತೆ. ವ್ಯಕ್ತಿಗಳಿಗೆ ತಕ್ಕಾಗಿರುತ್ತೆ, ನಾಳೆ ಬದಲಾಗುತ್ತೆ. ಅದು ಧರ್ಮ ಅಲ್ಲ. ಧರ್ಮ ಯಾವುದು ಅಂತಂದ್ರೆ ಅವತ್ತಿಂದ ಯಾವತ್ತಿನವರೆಗೂ ಕೂಡ ಒಂದೇ ರೀತಿಯಾಗಿ ಇರುವಂತಹ ಈ ಜಗತ್ತಿನ ವ್ಯವಸ್ಥೆ, ಈ ಜಗತ್ತಿನ ತತ್ವಗಳು, ಆ ತತ್ವಗಳನ್ನ ಬದಲಾಯಿಸಲಿಕ್ಕೆ ಹೇಗೆ ಸಾಧ್ಯ? ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಧರ್ಮವನ್ನ ಅರಿತುಕೊಳ್ಳಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಇದು ನಾನು ಒಂದೆರಡು ಉದಾಹರಣೆಗಳನ್ನ ಅಷ್ಟೇ ಕೊಟ್ಟೆ. ಇಂಥ ಉದಾಹರಣೆಗಳನ್ನು ಕೊಡ್ತಾ ಹೋದ್ರೆ 4 ವೇದಗಳಲ್ಲಿ ಎಷ್ಟು ಮಂತ್ರಗಳಿದೆಯೋ ಅಷ್ಟು ಅದಕ್ಕೆ ಉದಾಹರಣೆ. ಮತ್ತೆ ನಾನು ಆಗ್ಲೇ ಹೇಳಿದಾಗಿದ್ದು, ನೀವು ನಂಬಬೇಕು ಅಂತ ನನ್ನ ಹೇರಿಕೆ ಅಲ್ಲ. ನೀವು ಖಂಡಿತ ನೀವು ಅಧ್ಯಯನ ಮಾಡಿ ನೋಡಿ, ವೇದಗಳಲ್ಲಿ ಇರುವಂತಹ ವಿಷಯಗಳು ಏನಿದೆ ಅಂತ ನೋಡಿ. ಅವಾಗ ಅದು ಈ ಧರ್ಮಕ್ಕೆ ಹೊಂದಾಣಿಕೆನೇ ಆಗತ್ತೆ. ಖಂಡಿತವಾಗಿ 100ಕ್ಕೆ 100 ಧರ್ಮಕ್ಕೆ ಹೊಂದಾಣಿಕೆ ಆಗುತ್ತೆ. ಮತ್ತೆ ಇನ್ನೊಂದು ವಿಶೇಷತೆಯನ್ನು ಕೂಡ ನಾನು ಹೇಳಬೇಕು. ಏನಪ್ಪಾ ಅಂತಂದ್ರೆ, ನಮ್ಗೆ ಸಾಮಾನ್ಯ ಒಂದು ಅನಿಸಿಕೆ ಏನು ಅಂತಂದ್ರೆ, ಧರ್ಮಕ್ಕೂ ವಿಜ್ಞಾನಕ್ಕೂ ಸಂಬಂಧ ಇಲ್ಲ, ಧರ್ಮಕ್ಕೆ ಪ್ರಶ್ನೆಗಳನ್ನ ಕೇಳಬಾರದು, ಇದು ನಮ್ಮ ಅನಿಸಿಕೆ. ಆದ್ರೆ ಯಾವುದು ಸತ್ಯವೋ ಅದೇ ಧರ್ಮ ಅಂದಮೇಲಿಂದ ಧರ್ಮಕ್ಕೂ ವಿಜ್ಞಾನಕ್ಕೂ ವ್ಯತ್ಯಾಸ ಏನ್ ಬರುತ್ತೆ? ವಿಜ್ಞಾನ, ಮಾನವೀಯತೆ, ಧರ್ಮ, ಪ್ರಶ್ನೆಗಳು ಎಲ್ಲವೂ ಒಂದಾಗುವಂತದ್ದೇ ಸನಾತನ ಧರ್ಮ. ಸನಾತನ ಧರ್ಮದ ಮೇಲೆ ಎಷ್ಟು ಬೇಕಾದ್ರೂ ಪ್ರಶ್ನೆ ಇಟ್ಟಿದ್ರು ಅದಕ್ಕೆ ಉತ್ತರ ಇದೆ. ಉತ್ತರ ನಾವು ತಿಳ್ಕೊಳ್ಬೇಕು ಅಷ್ಟೇ. ಏನಾಗಿದೆ, ಯಾವಾಗ ಈ ವೇದಗಳ ಅಧ್ಯಯನ ನಿಲ್ಲುತ್ತಾ ಬಂತು, ಕಡಿಮೆ ಆಗ್ತಾ ಬಂತು, ಬೇರೆ ಬೇರೆ ಆಕ್ರಮಣಗಳು ನಮ್ಮ ಮೇಲೆ ಆಗ್ತಾ ಬಂತು, ಆ ಸಂದರ್ಭದಲ್ಲಿ ವೇದಾಧ್ಯಯನಗಳನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬಂದ್ವಿ. ಕಡಿಮೆ ಮಾಡ್ಕೊಂಡು ಬೇರೆ ಬೇರೆ ಎಷ್ಟೋ ವಿಷಯಗಳನ್ನ ಅಲ್ಲಿ ನಾವೇನಾಯ್ತು, ಕಲಸು ಮೇಲೆ ಆಗಕ್ಕೆ ಶುರು